ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತು ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಪುಡಿ ಕೂಡ ಹುರ್ಕೊಳ್ಳೋಣ. ಈ ಥರ ಬಿಸಿಬೇಳೆ ಬಾತು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ. ಹೋಟೆಲ್ಗಳಲ್ಲಿ ನೀವು ತಿನ್ನೋದೇ ನಿಲ್ಲಿಸ್ಬಿಡ್ತೀರಾ. ಇದು ನಾನು 1:1 ರೇಷಿಯೋಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ, 1 ಕಪ್ ಬೇಳೆ. ಮಸಾಲೆನ ಹುರಿದಿದ್ವಲ್ಲ ಅದನ್ನು ಪುಡಿ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಬೋದು. ಮತ್ತು ಕೆಲವರೆಲ್ಲ ಏನು ಮಾಡ್ತಾರೆ, ಪುಡಿನ ತರಕಾರಿ ಜೊತೆನೇ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಟೇಸ್ಟು ಈ ಥರ ಮಾಡ್ದಂಗೆ ಖಂಡಿತ ಬರೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತು ಮನೆಯಲ್ಲಿ ಸಿಂಪಲ್ಲಾಗಿ ಪುಡಿ ಹುರ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಪುಡಿ ಕೂಡ ಹುರ್ಕೊಳ್ಳೋಣ. ಕೇಟ್ರಿಂಗ್ ಮಾಡಿಸಿದ್ರೆ ಬಿಸಿಬೇಳೆ ಬಾತು ಎಲ್ಲ ತಿಂತಿರಲ್ಲ, ಆ ಸ್ಟೈಲ್ ಆಗಿರ್ಬೋದು, ಇಲ್ಲಾಂದರೆ ಹೋಟೆಲ್ಗಳಲ್ಲಿ ತಿಂದಿರ್ತಿರಲ್ಲ ಆ ಸ್ಟೈಲ್ ಆಗಿರ್ಬೋದು. ಎರಡೂ ಸಿಮಿಲರ್ದಾಗೆ ಇರುತ್ತೆ. ಸೊ ಅದನ್ನು ಮನೆಯಲ್ಲಿ ನಾವು ಹೇಗೆ ಮಾಡ್ಕೋಬೋದು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ ಬಿಸಿಬೇಳೆ ಬಾತ್ ಮಾಡುವ ರೆಸಿಪಿನ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಈ ಥರ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು 2 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. 2 ಈಕ್ವಲ್ ಪ್ರಪೋರ್ಷನಲ್ಲೇ ತೊಗೊಂಡಿದ್ದೀನಿ. ಇದು ನಾನು 1:1 ರೇಷಿಯೋಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ, 1 ಕಪ್ ಬೇಳೆ. ಕೆಲವರೆಲ್ಲ 1 ಕಪ್ ಅಕ್ಕಿಗೆ ಅರ್ಧ ಕಪ್ ಬೇಳೆ ತೊಗೋತಾರೆ. ಆ ಥರ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. 2 ಕಪ್ ಅಕ್ಕಿ, 2 ಕಪ್ ಬೇಳೆ ತೊಗೊಂಡಿದ್ದೀನಿ. ಈ ರೆಸಿಪಿ ಒಂದು 8ರಿಂದ 10 ಜನಕ್ಕೆ ಆರಾಮಾಗುತ್ತೆ. ಮನೆಗೆ ಯಾರೋ ರಿಲೇಟಿವ್ಸ್ ಬರ್ತಾರೆ, ಇಲ್ಲ ಮನೆಯಲ್ಲೇ ಯಾವ್ದಾದ್ರು ಸ್ಪೆಷಲ್ ಅಕೇಶನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತು ತುಂಬ ಅದ್ಭುತವಾಗಿರುತ್ತೆ. ಈ ಥರ ಬಿಸಿಬೇಳೆ ಬಾತು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ. ಹೋಟೆಲ್ಗಳಲ್ಲಿ ನೀವು ತಿನ್ನೋದೇ ನಿಲ್ಲಿಸ್ಬಿಡ್ತೀರಾ, ಮನೆಯಲ್ಲೇ ಮಾಡ್ಕೊಂಡು ತಿಂದಿರ್ತೀರ ಯಾವಾಗಲೂ. ನಾನು ಇಲ್ಲಿ 2 ಕಪ್ ಅಕ್ಕಿನ ನೀಟಾಗಿ ಒಂದು 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಆ 2 ಕಪ್ ಅಕ್ಕಿನ ಇಲ್ಲಿ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನಾರ್ತ್ ಇಂಡಿಯಲ್ಲೆಲ್ಲ ದಾಲ್ ಚಾವಲ್ ಅಂತ ತುಂಬ ಫೇಮಸ್ಸು. ನಮ್ಮ ಸೌತ್ ಇಂಡಿಯಾನಲ್ಲಿ ದಾಲ್ ಚಾವಲ್ನ ಬಿಸಿಬೇಳೆ ಬಾತ್ ಅಂತಲೇ ಹೇಳೋದು. ಅದೂ ದಾಲ್ ಚಾವಲ್ಲೇ. ಬಟ್ ನಾರ್ತ್ ಇಂಡಿಯಾ ದಾಲ್ ಚಾವಲ್ಗೂ ಸೌತ್ ಇಂಡಿಯನ್ ದಾಲ್ ಚಾವಲ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ನಮ್ಮ ಬಿಸಿಬೇಳೆ ಬಾತ್ ಮುಂದೆ ನಾರ್ತ್ ಇಂಡಿಯನ್ ದಾಲ್ ಚಾವಲ್ ಏನೇನೂ ಇಲ್ಲ. 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದೇ ಜಾಗಕ್ಕೆ 2 ಕಪ್ಪು ತೊಗರಿಬೇಳೆನ ನೀಟಾಗಿ ಅದನ್ನು ಒಂದು 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಿದ್ದೀನಿ. ತರಕಾರಿಗಳನ್ನೂ ಕೂಡ ಇದಕ್ಕೆ ನಾವು ಹಾಕಿ ಬೇಯಿಸ್ಕೊಂಬಿಡೋಣ. ನಾನಿಲ್ಲಿ 2 ಕ್ಯಾರೆಟ್ನ ನೋಡಿ ಈ ಥರ 1 ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ಬೀನ್ಸ್ ತೊಗೊಂಡಿದ್ದೀನಿ. ಆ ಬೀನ್ಸ್ನು 1 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಈ ಥರ ದೊಡ್ಡದಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ ಅಕ್ಕಿಗೆ 6 ಕಪ್ ನೀರು ಹಾಕಬೇಕು. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 12 ಕಪ್ಪು ಈ ಕಪ್ಪಲ್ಲಿ ನೀರು ಹಾಕ್ಕೋಬೇಕು. 1 2 3 4 5 6 7 8 9 10 11 12 ಕಪ್ಪು ನೀರು ಹಾಕ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬೇಳೆ ಎಲ್ಲ ಬೆಂದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ದೇವರನ್ನು ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಕುಕ್ಕರು 3 ವಿಸಿಲ್ ಕೂಲ್ ಆಗಬೇಕು. ಅದು ಕೂಲ್ ಆಗೋಷ್ಟೊತ್ತಿಗೆ ನಾವಿಲ್ಲಿ ಬಿಸಿಬೇಳೆ ಬಾತ್ಗೆ ಬೇಕಾಗಿರೋ ಮಸಾಲ ಪುಡಿ ಮಾಡ್ಕೊಂಬಿಡೋಣ. ಮಸಾಲ ಪುಡಿ ಹುರಿಯೋದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆದು ಒಲೆ ಅಂಟಿಸ್ಕೊಳ್ಳೋಣ. ಇದಕ್ಕೂ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ.
ಎಣ್ಣೆ ಕಾದಿದೆ. ಇದಕ್ಕೆ ಮೊದಲಿಗೆ 2 ಪೀಸು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೊಂಚೂರು ಫ್ರೈ ಮಾಡ್ಕೊಂಬಿಡೋಣ. ಹಿಂಗೆ ಫ್ರೈ ಆಗಿದೆ. ಇದಕ್ಕೆ ಒಳ್ಳೆ ಘಮ ಬರಲಿ ಅಂತ 1/4 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಎರಡನ್ನೂ 1 ನಿಮಿಷ ಬಾಡಿಸ್ಕೊಂಬಿಟ್ಟು ಮೆಂತ್ಯ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಯಿತು. ಇದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೇಳೆಗಳು ಚೂರು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಬೇಳೆಗಳು ಒಂದು ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ 4 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, 6 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 5 ಲವಂಗ ಹಾಕ್ಕೊಂಡಿದ್ದೀನಿ, 1 ಜಾಯಿಕಾಯಲ್ಲಿ ಕುಟ್ಟಿ ಅದೊಂದು 1/4 ಭಾಗ ಜಾಯಿಕಾಯಿನ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ, ಅನಾನಸ್ ಹೂವಿನಲ್ಲಿ 2 ದಳ ಮಾತ್ರ ಹಾಕ್ಕೊಂಡಿದ್ದೀನಿ. ಜಾಪತ್ರೆ ಹೂವಲ್ಲಿ ನೋಡಿ ಒಂದೇ ಒಂದು ಅದರದ್ದೊಂದು ಪೆಟಲ್ಲು ಸಿಂಗಲ್ ಪೆಟಲ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬೇಳೆಗಳು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಬಿಸಿಬೇಳೆಬಾತ್ ಪುಡಿ ಮಾಡುವಾಗ ಯಾವ ಪದಾರ್ಥ ಆದಮೇಲೆ ಯಾವ ಪದಾರ್ಥ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡೋದಕ್ಕೆ ತುಂಬ ಕಾಂಪ್ಲಿಕೇಶನ್ ಅಂತ ಅನಿಸುತ್ತೆ, ಬಟ್ 1-2-3 ಸಲ ನೀವು ಮಾಡಿಬಿಟ್ರೆ ಬಿಸಿಬೇಳೆಬಾತು ಮನೆಯಲ್ಲಿ ಮಾಡ್ಕೊಳ್ಳೋದು ಬಹಳ ಈಸಿ. ಫ್ರೆಶ್ಶಾಗಿ ಈ ಥರ ಪುಡಿ ಹುರ್ಕೊಂಡು ಮಾಡ್ತಿದ್ರಂತೂ ಟೇಸ್ಟು ಇನ್ನೂ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ಬೇಳೆಗಳ ಕಲರೆಲ್ಲ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಹಿಡಿ ಆಗೋಷ್ಟು ಒಳ ಹಿಡಿ, ಈ ಥರ ಗಟ್ಟಿಯಾಗಿ ಹಿಡಿದು ಅದರಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಬೇಗ ಎಲ್ಲ ಕಪ್ಪಾಗಿಬಿಡುತ್ತೆ ಮತ್ತು ಸರಿಯಾಗಿ ರೋಸ್ಟ್ ಆಗಿರೋದಿಲ್ಲ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಪುಡಿಗೆ ಮಸಾಲೆ ಹುರಿಯುವಾಗ ಪ್ರತಿಯೊಂದು ಕಾಳುಗಳೂ ಚೆನ್ನಾಗಿ ರೋಸ್ಟ್ ಆಗಬೇಕು, ಆವಾಗಲೇ ನಾವು ಮಾಡೋಂಥ ಫೈನಲ್ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 20 ಬ್ಯಾಡಗೆ ಮೆಣಸಿನ್ಕಾಯಿನ ನಾನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೇನಾದ್ರು ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಕಮ್ಮಿ ಮಾಡಿ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೋಬೋದು. ಬ್ಯಾಡಗೆ ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಸಿ ಇದೆಯಲ್ಲ, ಅದು ರೋಸ್ಟ್ ಆಗ್ತಾ ಕ್ರಿಸ್ಪ್ ಆಗುತ್ತೆ. ಆ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಖಾರ ಬೇಕು ಅಂತ ಅನ್ಸಿದ್ರೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡು 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪ ಖಾರನೂ ಬರುತ್ತೆ. ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಳ್ಳೋದ್ರಿಂದ ಅದ್ರ ಒಳಗಡೆ ಬೀಜಗಳೆಲ್ಲ ಇರುತ್ತಲ್ಲ ಅದೆಲ್ಲ ಆಚೆ ಬರುತ್ತೆ. ಅದೆಲ್ಲ ಕ್ಲೀನಾಗಿ ಈವನ್ ಆಗಿ ರೋಸ್ಟ್ ಆಗುತ್ತೆ. ಅದೊಂದೇ ಕಾರಣಕ್ಕೆ ನಾನು ಯಾವಾಗಲೂ ತುಂಡು ಮಾಡಿ ಹಾಕೋತೀನಿ. ಹಾಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸ್ನೇಹಿತರೆ, ಮೋಸ್ಟ್ಲಿ ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ. ಒಂದು ಸಲ ಚೆಕ್ ಮಾಡೋಣ. ಸುಮ್ಮನೆ 1-2 ಕರ್ಬೇವಿನ ಸೊಪ್ಪು ತೊಗೊಂಡು ನೋಡಿ ಪುಡಿ ಆಗೋಯ್ತು. ಸೊ ಇಲ್ಲಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ 2 ಹಿಡಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ಒಂದು ಸಲ ಬೆಚ್ಚಗೆ ಮಾಡ್ಕೊಂಬಿಡೋಣ. ತುಂಬ ಅದನ್ನು ರೋಸ್ಟ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ಬೆಚ್ಚಗಾಗಿ ಅದರಲ್ಲಿ ಒಂಚೂರು ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ ಹೋದರೆ ಸಾಕಾಗುತ್ತೆ. ಬರೀ ಪುಡಿ ಮಾಡ್ಕೊಳ್ಳುವಾಗ ಕೊಬ್ಬರಿನ ಹಾಕ್ಕೊಳ್ಳೋದು ಬೇಡ. ನೀವು ಮಾಡ್ತಿರೋವಂಥ ಪುಡಿ ಅಷ್ಟನ್ನು ತಕ್ಷಣಕ್ಕೆ ಯೂಸ್ ಮಾಡ್ತೀರಿ ಅನ್ನೋದಾದರೆ ಕೊಬ್ಬರಿ ಹಾಕೋಬೋದು. ಇಲ್ಲ ಅಂತಂದರೆ ಬಿಸಿಬೇಳೆಬಾತ್ ಮಾಡ್ತಿರಲ್ಲ ಆ ಟೈಮಲ್ಲಿ ಕೊಬ್ಬರಿನ ಹಾಕೋಬೋದು, ಏನು ತೊಂದರೆ ಏನಿಲ್ಲ. ಕೊಬ್ಬರಿ ಹಾಕಿ ಹಾಗೆ ಇಟ್ಬಿಟ್ರೆ ಶೆಲ್ಫ್ ಲೈಫ್ ಕಮ್ಮಿ ಆಗಿಬಿಡುತ್ತೆ ಪೌಡರ್ದು. ಈಗ ನಾನು ಮಾಡ್ತಿರೋದು, ನಾನು ಏನು ಕ್ವಾಂಟಿಟಿ ತೋರಿಸ್ತಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಇದೆ ಮೆಜರ್ಮೆಂಟ್ ಇದು. ಹಾಗಾಗಿ ನಾನು ಕೊಬ್ಬರಿನ ಇಲ್ಲೇ ಹಾಕ್ಕೊಂಡಿದ್ದೀನಿ. ನೀವು ಪುಡಿನ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದಾದರೆ ಕೊಬ್ಬರಿನ ಬಿಸಿಬೇಳೆಬಾತ್ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ ಕಲರ್ ಚೇಂಜ್ ಆಯಿತು ಕೊಬ್ಬರಿದು. ಈಗ ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿದ್ದೀನಿ. ಒಲೆ ಆಫ್ ಮಾಡಾದಮೇಲೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಗಸಗಸೆನ ಒಲೆ ಆಫ್ ಮಾಡಾದಮೇಲೆ ಹಾಕೋಬೇಕು. ಪದಾರ್ಥಗಳೆಲ್ಲ ಏನು ಬಿಸಿ ಇರುತ್ತಲ್ಲ ಆ ಬಿಸಿಗೆ ಅದು ಕ್ಲೀನಾಗಿ ಕರೆಕ್ಟಾಗಿ ರೋಸ್ಟ್ ಆಗಿರುತ್ತೆ.
ಒಲೆ ಇದ್ದಾಗಲೇ ಹಾಕೊಂಡ್ಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ. ಗಸಗಸೆ ಹಾಕೋದ್ರಿಂದ ಏನು ಯೂಸ್ ಅಂದರೆ ನಾವು ಎಷ್ಟೊಂದು ಮಸಾಲ ಐಟಮ್ಗಳು ಹಾಕಿರ್ತೀವಲ್ಲ, ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಬಾಡಿನ ಕೂಲಾಗಿ ಇಡಲಿ ಅಂತ ಅಂದ್ಬಿಟ್ಟು ಗಸಗಸೆ ಹಾಕ್ಕೊಳ್ಳೋದು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, 3 ವಿಸಿಲ್ ಕುಗ್ಗಿ ಕುಕ್ಕರ್ ಕೂಲಾಗಿದೆ ನೋಡಿ. ನಾವು 1 ಕಪ್ಗೆ 6 ಕಪ್ ನೀರು ಹಾಕಿದ್ರೂ ನೀರಾಗಿಲ್ಲ, ಕರೆಕ್ಟಾಗಿ ಬೆಂದಿದೆ. ಮಸಾಲೆಯನ್ನು ಹುರಿದಿದ್ವಲ್ಲ ಅದನ್ನು ಪುಡಿ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮಸಾಲ ಪುಡಿ ಕೂಡ. ಕೊಬ್ಬರಿ ಹಾಕಿರೋದ್ರಿಂದ ಪೂರ್ತಿ ನುಣ್ಣಗಾಗೋವರೆಗೂ ಅದನ್ನು ಪುಡಿ ಮಾಡೋಕ್ಕಾಗಲ್ಲ, ಯಾಕಂದರೆ ಜಿಡ್ಡು ಬಿಡೋದಕ್ಕೆ ಶುರುವಾಗುತ್ತೆ ಕೊಬ್ಬರಿ. ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಿ, ಏನು ಪರವಾಗಿಲ್ಲ. ಸ್ನೇಹಿತರೆ, ಒಂದು ಕಡೆ ಕುಕ್ಕರ್ ಕೂಗಿಸ್ಕೊಂಡ್ವಿ, ಇನ್ನೊಂದು ಕಡೆ ಮಸಾಲ ಪುಡಿ ಮಾಡ್ಕೊಂಬಿಟ್ವಿ. 2 ಸೈಮಲ್ಟೇನಿಯಸ್ಲಿ 1/4 ಗಂಟೆಯಲ್ಲಿ ರೆಡಿಯಾಗೋಗಿದೆ. ಈಗ ನೆಕ್ಸ್ಟು ಒಂದು ಒಗ್ಗರಣೆ ಹಾಕ್ಬಿಟ್ಟು ನಾವು ಕೂಗಿಸ್ಕೊಂಡಿರೋಂಥ ಅನ್ನ ಬೇಳೆ ತರಕಾರಿನ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ರೆಡಿಯಾಗೋಗುತ್ತೆ. ಸೊ ಬನ್ನಿ ಅದನ್ನು ನೋಡೋಣ ಹೇಗೆ ಮಾಡೋದಂತ. ನಾನು ಮಸಾಲೆ ಹುರಿಯೋದಕ್ಕೆ ಬಾಣಲೆ ತೊಗೊಂಡಿದ್ದನಲ್ಲ, ಅದೇ ಬಾಣಲೆನೇ ತೊಗೊಂಡಿದ್ದೀನಿ. ಒಲೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 100 ml ಆಗೋಷ್ಟು ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರಿಚ್ ಆಗಿರಲಿ ಅಂತ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಕೂಡಿಸ್ಕೊಂಬಿಡೋಣ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನು 2 ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪಕ್ಕೆ ಡೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ. ಈರುಳ್ಳಿ ಹಾಕ್ತೀನಿ ಅನ್ನೋದಾದರೆ ಈ ಸಮಯದಲ್ಲಿ ಕ್ಯಾಪ್ಸಿಕಮ್ ಹಾಕೋ ಮುಂಚೆ ಈರುಳ್ಳಿ ಹಾಕ್ಕೊಂಡು ಒಂದು ಅರ್ಧ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೋಬೋದು. ಸ್ನೇಹಿತರೆ, ಕ್ಯಾಪ್ಸಿಕಮ್ಮು ಫ್ರೈ ಆಗಿದೆ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ನಾವು ಆವಾಗಲೇ ಪುಡಿ ಮಾಡುವಾಗಲೂ ಹಿಂಗೆ ಹಾಕಿದ್ವಿ, ಅದು ಪುಡಿಗಾಗತ್ತೆ. ಇದು ನಾವು ಮಾಡ್ತಾ ಇರೋ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಬಿಸಿಬೇಳೆ ಬಾತು ಘಮ್ ಅಂತ ಚೆನ್ನಾಗಿ ಬರಲಿ ಅಂತ ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೊಮೆಟೊನ ಸ್ವಲ್ಪ ಗುಂಡಕ್ಕೆ ಹಚ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಕ್ಯಾಪ್ಸಿಕಮ್ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರದ ರಸ ಹಿಂಡ್ಕೊಂಡಿದ್ದೀನಿ. ಆ ರಸನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಹುಣಸೆ ಹಣ್ಣು ತೊಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲ ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುಣಸೆ ರಸದ ಹಸಿ ವಾಸನೆ ಎಲ್ಲ ಹೋಗಬೇಕು, ಬೆಲ್ಲನೂ ಸ್ವಲ್ಪ ಕರಗಬೇಕು. ಸ್ನೇಹಿತರೆ, ಹುಣಸೆ ರಸ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಬಿಸಿಬೇಳೆಬಾತ್ ಪೌಡರು, ಅದನ್ನು ಹಾಕುವಂಥ ಸಮಯ. ನಾನು ಕರೆಕ್ಟಾಗಿ 8-10 ಜನಕ್ಕೆ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಆಗೋ ಹಾಗೆ ನಾನು ಪುಡಿನ ಹುರ್ಕೊಂಡಿದ್ದು. ಸೊ ಆ ಪುಡಿ ಪೂರ್ತಿ ಇಲ್ಲೇ ಹಾಕ್ಕೊಳ್ಳೋಣ. ಪುಡಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಗಟ್ಟಿಯಾಗಿದೆ. ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಆವಾಗಲೇ ಒಂದು 12 ಕಪ್ ನೀರು ಹಾಕ್ಕೊಂಡಿದ್ವಿ. ಈಗ ಇನ್ನೊಂದು 4 ಕಪ್ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಾವು ಆವಾಗಲೇ ಪುಡಿ ಹುರಿಯುವಾಗಲೂ ಹಾಕ್ಕೊಂಡಿದ್ವಿ. ಇವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ತಿನ್ನುವಾಗ ಮಧ್ಯದಲ್ಲಿ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಬಿಸಿಬೇಳೆ ಬಾತ್ಗೆ ತರಕಾರಿಗಳು ಚೆನ್ನಾಗಿ ಹಾಕಬೇಕು. ತರಕಾರಿ ಚೆನ್ನಾಗಿ ಹಾಕಿದಷ್ಟು ಅದರ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಕೆಲವರೆಲ್ಲ ಏನು ಮಾಡ್ತಾರೆ, ಪುಡಿನ ತರಕಾರಿ ಜೊತೆನೇ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಟೇಸ್ಟು ಈ ಥರ ಮಾಡ್ದಂಗೆ ಖಂಡಿತ ಬರೋದಿಲ್ಲ. ಸೊ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಓಪನ್ ಪ್ಯಾನಲ್ಲೇ ಪುಡಿನ ಒಗ್ಗರಣೆ ಹಾಕಿ ಅದಕ್ಕೆ ಅನ್ನ, ರೈಸು, ಬೇಳೆ ಎಲ್ಲ ಮಿಕ್ಸ್ ಮಾಡಿದ್ರೆ ಆವಾಗ ಟೇಸ್ಟು ತುಂಬ ಅದ್ಭುತವಾಗಿ ಬರುತ್ತೆ. ನಾನು ಇಲ್ಲಿ ಬಟಾಣಿ ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ಅವರೆಕಾಯಿ ಸೀಸನ್ ಇದ್ದರೆ ಅವರೆಕಾಳು ಹಾಕೋಬೋದು, ಇಲ್ಲ ಡಬಲ್ ಬೀನ್ಸ್ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು. ಈ 4ರಲ್ಲಿ ಯಾವುದನ್ನು ಹಾಕಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬಟಾಣಿ ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ಸ್ನೇಹಿತರೆ, ನೀರು ಹಾಕಿದ್ದು ಕುದಿಯೋದಕ್ಕೆ ಶುರು ಆಗ್ತಿದೆ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ದಂಥ ಅಕ್ಕಿ, ಬೇಳೆ, ತರಕಾರಿನ ಆ್ಯಡ್ ಮಾಡೋಣ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ, ಅದಕ್ಕೆ ಇನ್ನೂ ಒಂದು 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋಂಥ ಕೇಟ್ರಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಹೋಟೆಲ್ ಸ್ಟೈಲ್ ಆಗಿರ್ಬೋದು ಬಿಸಿಬೇಳೆ ಬಾತು ರೆಡಿ ಆಗೋಗುತ್ತೆ. ಫೈನಲ್ ಆಗಿ ಲಾಸ್ಟಲ್ಲಿ ಇನ್ನೂ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಅಲ್ಲಿಗೆ ನಿಮಗೆ 1 ಕಪ್ ಅಕ್ಕಿಗೆ 10 ಕಪ್ಪು ನೀರು ಅಷ್ಟು ಹಾಕ್ದಂಗೆ ಆಗುತ್ತೆ. ನಾವು ಈ ಬೇಳೆಗಳೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಆ ಬೇಳೆಗಳು ನೀರನ್ನ ಕುಡಿಯುತ್ತೆ ಚೆನ್ನಾಗಿ. ಸೊ 1 ಕಪ್ಪು ಅಕ್ಕಿಗೆ 10 ಕಪ್ಪು ನೀರು ಖಂಡಿತ ಬೇಕಾಗುತ್ತೆ. ಬಿಸಿಬೇಳೆಭಾತು ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿನೇ ಇರಬೇಕು, ಆವಾಗಲೇ ತಿನ್ನೋದಕ್ಕೆ ಮಜಾ ಇರುತ್ತೆ. ಗಟ್ಟಿ ಆಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದು. ಸ್ನೇಹಿತರೆ, ಹೋಟೆಲ್ ಶೈಲಿ ಅಥವಾ ಕೇಟ್ರಿಂಗ್ ಶೈಲಿಯ ಬಿಸಿಬೇಳೆಭಾತ್ ರೆಡಿಯಾಗೋಗಿದೆ. ಒಂದು ಸಲ ಇದರ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಅಕ್ಕಿ ಮತ್ತು ತರಕಾರಿಗಳೆಲ್ಲ ನಾವೇನು ಹಾಕ್ತೀವಲ್ಲ, ಅದು ಹಾಕಿ ನೀರು ಹಾಕಿದ್ಮೇಲೆ ತುಂಬ ಕುದಿಸ್ಬೇಕಂತ ಏನಿಲ್ಲ. ಯಾಕಂದರೆ ನಾವು ಪುಡಿನೂ ತುಂಬ ಚೆನ್ನಾಗಿ ಹುರಿದಿರ್ತೀವಿ. ಅಕ್ಕಿ ಮತ್ತು ಬೇಳೆನೂ ಕುಕ್ಕರಲ್ಲಿ ಚೆನ್ನಾಗಿ ಕೂಗಿರುತ್ತೆ. ಸೊ ತುಂಬ ಕುದಿಸ್ಬೇಕು ಅಂತ ಏನಿಲ್ಲ, ಅದೆರಡು ಮಿಕ್ಸ್ ಆಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ರುಚಿ ನೋಡೋಣ ಈಗ ಹೇಗೆ ಬಂದಿದೆ ಅಂತ. ಅದ್ಭುತವಾಗಿದೆ. ಸೇಮ್ ಹೋಟ್ಲಲ್ಲಿ ತಿಂದಂಗೆ ಇದೆ. ನಾವು ಹೋಟ್ಲಲ್ಲೆಲ್ಲ ತಿಂದಿರ್ತೀವಲ್ಲ, ಅದೇ ಥರ ಟೇಸ್ಟ್ ಬಂದಿದೆ. ಉಪ್ಪು, ಹುಳಿ, ಖಾರ ಆ್ಯಂಡ್ ಮಸಾಲೆ ಪದಾರ್ಥಗಳು ನಾವೇನು ಹಾಕಿದೆ ಎಲ್ಲ ಪರ್ಫೆಕ್ಟಾಗಿದೆ. ಸೊ ಬಿಸಿಬೇಳೆಭಾತ್ ಮಾಡುವಾಗ ಚಕ್ಕೆ ಸ್ವಲ್ಪ ಮುಂದೆ ಇರಬೇಕು. ಆ ಚಕ್ಕೆ ಫ್ಲೇವರು ಭಾಳ ಚೆನ್ನಾಗಿ ಬರ್ತಾಯಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ಬಿಸಿಬೇಳೆಭಾತ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದು ಸಲ ಇದನ್ನು ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.